ಭಾವಾಲೋಕದ ರಾಯಭಾರಿ. ಇದು ಕೇವಲ ಕಾಲ್ಪನಿಕ ಕಥೆ. ಇಲ್ಲಿ ಬಳಸಿರುವ ಹೆಸರು, ಊರು ಯಾರಿಗಾದರೂ ಸಂಬಂಧಿಸಿದ್ದರೆ ಅದು ಕೇವಲ ಕಾಕತಾಳೀಯ. ಹಸಿರನ್ನೇ ಹೊದ್ದಿರುವ ಊರು, ಹೆಸರಿಗೆ ತಕ್ಕಂತೆ ದೇವ ಮಹಾದೇವ ನೆಲೆಸಿರುವ ತಾಣ ಶಿವಪುರ. ಹಿತವಾಗಿ ಗಾಳಿ ಬೀಸಿ ಪ್ರಶಾಂತವಾಗಿರುವ ಪರಿಸರ, ಆಗಸಕ್ಕೆ ರೆಂಗನ್ನು ಎರವಲು ನೀಡುತ್ತಾ ಆಗತಾನೆ ಉದಯಿಸುತ್ತಿರುವ ರವಿ, ಆಗತಾನೆ ಗೂಡಿನಿಂದ ಹಾರಿ ಬರುತ್ತಿರುವ ಪಕ್ಷಿಗಳು, ಪಕ್ಕದಲ್ಲಿ ಹರಿಯುವ ನದಿ, ಕೊರೆಯುವ ಚಳಿಯಲ್ಲಿ ಆ ನದಿ ನೀರಿನಲ್ಲಿ ಮುಳುಗಿ ಏಳುತ್ತಿರುವ 26ರ ಮುದ್ದು ಚೆಲುವ, 6 ಅಡಿಗಿಂತ ಚೂರು ಕಡಿಮೆ ಇರುವ ಎತ್ತರ, ಅದಕ್ಕೆ ತಕ್ಕಂತೆ ಇರುವ ದಂಡಿಸಿ ಉರಿಗೊಳಿಸಿರುವ ದೇಹ ಸಿರಿ, ತೀಕ್ಷವಾದ ಕಣ್ಣು, ಆ ಕಣ್ಣಿನಲ್ಲಿ ರುದ್ರನ ಕೋಪವನ್ನೇ ಹೊತ್ತು ತಿರುಗುವ ಮಹಾದೇವನ ಪರಮಭಕ್ತ ಚಿರಾಗ್ ಶರ್ಮಾ, ನೀರಿನಲ್ಲಿ ಮಿಂದು ಎದ್ದಿರುವವನ ಮುಖ ಸೂರ್ಯನ ಎಳೆ ಬಿಸಿಲಿಗೆ ಹೊಳೆಯುತ್ತಿದ್ದರೂ ಏನೋ ಚಿಂತೆ ಎದ್ದು ತೋರುತ್ತಿದೆ. ಆದರೂ ಶಿವನಿಗೆ ಪೂಜೆ ಸಲ್ಲಿಸುವ ಕಾಯಕ ಒಂದು ದಿನವೂ ತಪ್ಪಿಸಲಾರ. ಎಂದಿನಂತೆ ನದಿಯಲ್ಲಿ ಮಿಂದು ಮೆಟ್ಟಿಲು ಹತ್ತಿ ಶಿವನಿಗೆ ಕೈ ಮುಗಿದು ಮಂಗಳಾರತಿ ಸ್ವೀಕರಿಸಿದ ಮೇಲೆ ಅವನ ದಿನ ಶುರುವಾಗುವುದು. ಪ್ರತಿದಿನದಂತೆ ಇಂದು ಪೂಜೆ ಮುಗಿಸಿ ಬಂದರೂ ಮನೆಗೆ ಹೋಗುವ ಮನಸ್ಸಿಲ್ಲದೆ ನದಿ ದಂಡೆಯಲ್ಲಿ ಕುಳಿತು ನಿನ್ನೆ ಘಟನೆ ಯೋಚಿಸುತ್ತಾ ಕುಳಿತಿದ್ದಾನೆ. ಮದುವೆ ಮಾಡಿಕೊಳ್ಳುವ ಆಸೆ ಏನೋ ಇದೆ, ಆದರೂ ಅದರಿಂದ ಆಗುವ ಅನಾಹುತದ ಭಯವೂ ಹೆಚ್ಚೇ ಇದೆ. ಮದುವೆ ಮಾಡಿಕೋ ಎಂದು ಹಿಂಸೆ ಮಾಡುತ್ತಿರುವವರಿಗೆ ಹೇಗೆ ಹೇಳಲಿ, ನಿನ್ನ ಬಿಟ್ಟು ಬೇರೆಯವರನ್ನು ಆ ಜಾಗದಲ್ಲಿ ಕಲ್ಪಿಸಿಕೊಳ್ಳಲು ನನ್ನಿಂದ ಸಾಧ್ಯವಿಲ್ಲ ಎಂದು. ಹಾಗೆ ನಿನ್ನ ಬಗ್ಗೆ ಹೇಳದಿರುವ ನನ್ನ ಪರಿಸ್ಥಿತಿಯ ಬಗ್ಗೆ. ಆದರೂ ನಿನ್ನನ್ನು ನಾ ದೂರಲಾರೆ, ಕಾರಣ ನಿನಗೆ ನನ್ನ ಪ್ರೀತಿ ತಿಳಿದಿದ್ದರೆ ಅಲ್ಲವೇ. ಈ ಕಲ್ಲು ಹೃದಯದಲ್ಲೂ ಪ್ರೀತಿ ಅರಳಿಸಿರುವ ಆ ಮುದ್ದು ಮೊಗವ ಮರೆತು ಬೇರೆ ಮದುವೆ ಸಾಧ್ಯವೇ? ಹೂಹೂ, ಖಂಡಿತ ಸಾಧ್ಯವಿಲ್ಲ. ಆದರೂ ನನ್ನ ಅಮ್ಮನ ಮನಸ್ಸು ನೋಯಿಸಲು ಮನ ಒಪ್ಪುತ್ತಿಲ್ಲ. ನಾ ಏನು ಮಾಡಲಿ? ಹೀಗೆ ಯೋಚಿಸುತ್ತಾ ಕುಳಿತಿರುವಾಗ ಯೋಚನೆಗೆ ವಿರಾಮ ನೀಡಿತು ಜೇಬಿನಲ್ಲಿದ್ದ ಜಂಗಮವಾಣಿ ಸದ್ದು. ಹೆಲೋ, ಹಾ ಬಂದೆ ಎಂದು ಎದ್ದು ಬಂದವನ ಅಂಬಾರಿ ಸದ್ದು ಮಾಡುತ್ತಾ ಹೊರಟಿತ್ತು ಮನೆ ಕಡೆಗೆ. ಮನೆಗೆ ಬಂದವನನ್ನು ಸ್ವಾಗತಿಸಿತು ದೊಡ್ಡ ಗೇಟ್ ಪಕ್ಕದಲ್ಲಿ ಸ್ವರ್ಣಾಕ್ಷರದಲ್ಲಿ ಬರೆದಿರುವ ಶರ್ಮಾ ಮ್ಯಾನ್ಷನ್ ಎಂಬ ನಾಮಫಲಕ. ಬುಲೆಟ್ ಸೌಂಡ್ ಕೇಳುತ್ತಲೇ ಓಡಿ ಬಂದು ಗೇಟ್ ಬಾಗಿಲು ತೆಗೆದಿದ್ದ ವಾಚ್ಮನ್, ಬಾಗಿಲು ತೆಗೆಯುತ್ತಲೇ ಅವನ ಮನ ಸೆಳೆದಿದ್ದು ಅಲ್ಲಿನ ಕೊಳದ ಮಧ್ಯ ಧ್ಯಾನಾಸನದಲ್ಲಿ ಕುಳಿತಿರುವ ಪರಮೇಶ್ವರ, ಹಾಗೆ 3 ಅಂತಸ್ತಿನ ಬಂಗಲೆ, ಹಾಗೆ ಮನೆ ಮುಂದೆ ನಿಲ್ಲಿಸಿದ್ದ ದುಬಾರಿ ಕಾರುಗಳ ಪಕ್ಕ ಖಾಲಿ ಜಾಗದಲ್ಲಿ ತನ್ನ ಅಂಬಾರಿ ನಿಲ್ಲಿಸಿ ಒಳ ನಡೆದವನಿಗೆ ಕೇಳಿಸಿದ್ದು ತನ್ನ ತಾಯಿಯ ಪ್ರೀತಿಯ ಬೈಗುಳ. ಬಾರಪ್ಪ ಬಾ, ದಿನ ಹೋಗಿ ಆ ನಿನ್ನ ಶಿವನಿಗೆ ಕೈ ಮುಗಿದು ನದಿ ದಂಡೆ ಮೇಲೆ ಕುಳಿತರೆ ನಿನಗೆ ಯಾರೂ ನೆನಪು ಇರೋದೇ ಇಲ್ಲ ಅಲ್ವಾ. ನಾವೇ ಫೋನ್ ಮಾಡಿ ನೆನಪು ಮಾಡಬೇಕು, ನಿನಗೆ ಮನೆ ಇದೆ ಬಾ ಅಂತ ಅಲ್ವಾ. ಅದಕ್ಕೆ ಹೇಳಿದ್ದು ಬೇಗ ಒಂದು ಮದ್ವೆ ಮಾಡ್ಕೋ, ಆಗಲಾದರೂ ಮನೆ ನೆನಪು ಇರುತ್ತೆ, ಮನೆಗೆ ಬರಬೇಕು ಅನ್ನೋ ಮನಸ್ಸು ಇರುತ್ತೆ ಅಂತ. ಹೀಗೆ ಒಂದೇ ಸಮನೆ ಮಗನ ಮೇಲೆ ಹುಸಿ ಕೋಪದಲ್ಲಿ ಬೈಯುತ್ತಿರುವವರು ಅರುಂಧತಿ ಶರ್ಮಾ. ಚಿರಾಗ್ನ ಪ್ರೀತಿಯ ಅರು ಇವರ ಈ ಕೋಪಕ್ಕೆ ಕಾರಣ ಮಗ ಮದುವೆಗೆ ಒಪ್ಪುತ್ತಿಲ್ಲವಲ್ಲ ಎಂಬ ಸಂಕಟ. ಹೋಗಲಿ ಬಿಡಿ ಅಕ್ಕ, ಅವನಿಗೇನು ಮಹಾ ವಯಸ್ಸಾಗಿಲ್ಲ, ಅವನಿಗೆ ಯಾವಾಗ ಮದುವೆ ಆಗ್ಬೇಕು ಅಂತ ಅನ್ಸತ್ತೋ ಆಗಲೇ ಮದುವೆ ಮಾಡೋಣ ಬಿಡಿ. ಮಗು ಈಗ ತಾನೇ ಮನೆಗೆ ಬಂದಿದ್ದಾನೆ, ಬಂದ ತಕ್ಷಣ ಯಾಕ್ ಬೇಜಾರ್ ಮಾಡ್ತೀರಾ ಅವನಿಗೆ ಅಂತ ಅಡುಗೆ ಮನೆಯಿಂದ ಹೊರ ಬಂದರು ಗಿರಿಜಾ ಶರ್ಮಾ, ಚಿರಾಗ್ನ ಪ್ರೀತಿಯ ಚಿಕ್ಕಮ್ಮ ಗಿರಿ. ನೀವು ಹೀಗೆ ಮೆರೆಸುತ್ತಿರುವುದಕ್ಕೆ ಅವನು ಹೀಗೆ ಆಗಿರೋದು ಎಂದು ರೂಮಿಗೆ ನಡೆದರು ಅರುಂಧತಿ. ಅವರು ಹೋದ ದಾರಿ ನೋಡಿ ಸಣ್ಣ ನಿಟ್ಟುಸಿರು ಬಿಟ್ಟ ಚಿರು. ಅವನ ಮುಖ ನೋಡಲಾಗದೆ ಹೋಗಲಿ ಬಿಡು ಚಿರು, ನೀನು ಮದುವೆಯಾಗಿ ಖುಷಿಯಾಗಿ ಇರೋದನ್ನು ನೋಡ್ಬೇಕು ಅಂತ ಅಕ್ಕನ ಆಸೆ, ಅದಕ್ಕೆ ಸ್ವಲ್ಪ ಬೇಸರ ಇರಬಹುದು. ಇನ್ನು ಸ್ವಲ್ಪ ಹೊತ್ತು ಅವರೇ ಸರಿ ಹೋಗುತ್ತಾರೆ, ಬಾ ತಿಂಡಿ ಮಾಡು, ನಿಂಗೆ ಇಷ್ಟ ಅಂತ ತರಕಾರಿ ಪಲಾವ್ ಮಾಡಿದೀನಿ ಎಂದು ಕರೆದರು ಗಿರಿಜಾ. ಹಾ ಬಂದೆ ಗಿರಿ, ಅಮ್ಮನ ಮಾತಾಡಿಸಿ ಬರ್ತೀನಿ ಅಂತ ಅಮ್ಮನ ಕೋಣೆ ಕಡೆ ನಡೆದ ಚಿರು. ಸರಿ ಎಂದ ಗಿರಿಜಾ ಉಳಿದವರನ್ನು ಎಬ್ಬಿಸಲು ಹೋದರು. ಮಂಚದ ಮೇಲೆ ಕೋಪದಲ್ಲಿ ಕುಳಿತಿದ್ದ ಅಮ್ಮನ ನೋಡಿ ಮುಗುಳುನಗೆ ಮೂಡಿತು ತುಟಿಯಲ್ಲಿ. ಅರು ಮಾತಾಡಲ್ವ ನನ್ ಜೊತೆ ಅಂತ ಕೇಳುತ್ತಲೇ ಅವರ ಪಕ್ಕ ಕುಳಿತ ಅವರು ಮುಖ ತಿರುಗಿಸಿದರು. ಮತ್ತೆ ಅವರತ್ತ ಮುಖ ತಿರುಗಿಸಿಕೊಂಡು ಪ್ಲೀಜ್ ಮಾತಾಡು ಆರು ಅಂತ ಹೇಳಿದರು. ಅವರು ಮಾತಾಡಲಿಲ್ಲ. ನಿಂಗೆ ಯಾಕಾರು ನಾನು ಹೇಳೋದು ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದರು. ಅವರು ತುಟಿ ಬಿಚ್ಚಲಿಲ್ಲ. ನಂಗೆ ಮದ್ವೆ ಆಗೋಕೆ ಇಷ್ಟ ಇಲ್ಲ, ಅರ್ಥ ಮಾಡ್ಕೋ ಆರು. ಸರಿ, ನೀನ್ ಇಷ್ಟ ಬಂದಾಗ್ ಮಾಡ್ಕೋ ಹೋಗು ಅಂದರು ಅರುಂಧತಿ. ಹಾಗೆ ಹೇಳಿದ್ರೆ ಹೆಂಗೆ ಆರು, ಸರಿ ಇವಾಗ ಏನು ನಾನು ಮದ್ವೆ ಮಾಡ್ಕೋಬೇಕು ಅಷ್ಟೇ ತಾನೇ, ಸರಿ ಆಗ್ತೀನಿ, ಆದ್ರೆ ನಂಗೆ ಸ್ವಲ್ಪ ಟೈಮ್ ಕೊಡು ಅಂತ ಹೇಳಿದಾಗ ಅವರು ಮುಖದಲ್ಲಿ ನಗು ಸೂಸಿ ನಿಜವಾಗ್ಲೂ ಹೇಳ್ತಾ ಇದೆಯೇನೋ ಅಂತ ಕೇಳಿದರು. ಹಾ ಆರು, ನಿಜ ಅಂತ ಹೇಳಿದಾಗ ಸರಿ ನೀನು ಇಷ್ಟಾದರೂ ಒಪ್ಕೊಂಡಲ್ಲ ಅಷ್ಟೇ ಸಾಕು, ನಿಂಗೆ ಎಂಥ ಹುಡ್ಗಿ ಹುಡುಕ್ತೀನಿ ನೋಡು, ನೀನು ಕಣ್ಣು ಮುಚ್ಚಿ ಒಪ್ಕೋಬೇಕು ಅಂತ ಅಪ್ಸರೇನೆ ಹುಡುಕ್ತೀನಿ ಅಂತ ಹೇಳುತ್ತಿರುವ ಅಮ್ಮನ ಮುಖವನ್ನೇ ನೋಡುತ್ತಾ ಇರುವವನ ಮನಸ್ಸಿನಲ್ಲಿ ಅದೇ ಬಿಂಬ ಬಂದು ನಿಂತ ತಕ್ಷಣ ಮನ ಒದ್ದಾಡಿ ಹೋಯಿತು. ಅವರು ಸರಿ ಸರಿ ಬೇಗ ಬಾ ತಿಂಡಿ ಬಡಿಸ್ತೀನಿ, ಆಗಲೇ ಟೈಮ್ ಆಗ್ತಾ ಇದೆ ಅಂತ ಖುಷಿಯಲ್ಲಿ ಹೊರ ಹೋದವರನ್ನು ನೋಡುತ್ತಲೇ ಎದುರಿಗೆ ಇರುವ ಗಂಧದ ಹಾರ ಹಾಕಿರುವ ಭರತ್ ಶರ್ಮಾ ಎಂದು ಹೆಸರಿರುವ ತನ್ನ ತಂದೆ ಫೋಟೋ ದಿಟ್ಟಿಸಿದ ಒಂದು ಕ್ಷಣ ಆ ಜಾಗದಲ್ಲಿ ತನ್ನನ್ನೇ ನೆನೆಸಿಕೊಂಡು ಅವನೇ ಬೆಚ್ಚಿ ಬಿದ್ದ.
ಅವಳನ್ನ ಮದುವೆ ಮಾಡಿಕೊಂಡು ಸದಾ ನಗುತ್ತಾ ಇರುವ ಅವಳ ನಗು ಕಿತ್ತುಕೊಳ್ಳಲು ನಂಗೆ ಇಷ್ಟ ಇಲ್ಲ ಆರು ಅವಳ ಬರಿದಾದ ಹಣೆ ನೋಡಲು ನನ್ನ ಮನ ಒಪ್ಪುತ್ತಿಲ್ಲ ಆರು ಅವಳು ಎಲ್ಲೇ ಇದ್ದರೂ ಸುಖವಾಗಿರಬೇಕು ಇದೆ ನನ್ನ ಆಸೆ ಅಂತ ಅಂದುಕೊಳ್ಳುತ್ತಿರುವನ ಕಣ್ಣೆದುರು ಬಂದಳು ಆ ಮುದ್ದು ಮೊಗದ ಸುಂದರಿ. ಹೃದಯ ಹಿಂಡಿದ ಅನುಭವ. ಅಷ್ಟರಲ್ಲಿ ಕೇಳಿತು ತಾಯಿಯ ಚಿರು ಎಂಬ ಕೂಗು ಹಾ ಬಂದೆ ಆರು ಎಂದು ಕಣ್ಣಲ್ಲಿ ಜಿನುಗಿದ ನೀರು ಹೆಬ್ಬರಳಿನಲ್ಲಿ ತೊಡೆದು ತಲೆ ಕೊಡವಿ ಹೊರ ನಡೆದ. ಡೈನಿಂಗ್ ಟೇಬಲ್ ಮೇಲೆ ಕೂರುತ್ತಲೇ ತಟ್ಟೆಗೆ ಬೀಸಿ ಬೀಸಿ ಪಲಾವ್ ಬಡಿಸಿದರು ಅರುಂಧತಿ. ಆರು ತಾತ ಅಜ್ಜಿ ಯಾರೂ ಕಾಣಿಸ್ತಾ ಇಲ್ಲ ಎಲ್ಲ ಎಲ್ಲಿ ಅಂತ ಕೇಳಿದ ಚಿರುವಿಗೆ ಬರ್ತಾ ಇದೀವಿ ದೊರೆ ಅಂತ ಅವನ ಅಜ್ಜ ವಾಸುದೇವ್ ಶರ್ಮಾ ಮತ್ತು ಅವನ ಅಜ್ಜಿ ಲಕ್ಷ್ಮೀ ಶರ್ಮಾ ಇಬ್ಬರು ಪಕ್ಕದಲ್ಲೇ ಕುಳಿತರು ಅವರಿಗೂ ಬಡಿಸಿದರು ಅರುಂಧತಿ. ನಾವು ಬಂದ್ವಿ ಕಣಪ್ಪ ಅಂತ ಅವನ ಚಿಕ್ಕಪ್ಪ ಶಿವರಾಜ್ ಶರ್ಮಾ ಹಾಗೂ ಅವರ ಮಗ ಅಜಯ್ ಶರ್ಮಾ ಬಂದು ಕುಳಿತರು. ಸದ್ಯದ ಶರ್ಮಾ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಎಸ್ಜಿಐನ ತನ್ನ ಅಪ್ಪನ ಜೊತೆ ಸೇರಿ ಮುನ್ನಡೆಸುತ್ತಿರುವ ಎಸ್ಜಿಐನ ಎಂಡಿ. ಆಗಲೇ ನನ್ನ ಬಿಟ್ಟು ತಿಂಡಿಗೆ ಕುಳಿತಿರುವ ಹಾಗಿದೆ ಅಂತ ಓಡುತ್ತಲೇ ಬಂದಳು ಅಮೃತಾ ಶರ್ಮಾ. ಶಿವರಾಜ್ ಗಿರಿಜಾರ ಎರಡನೇ ಕುಡಿ ಈಗ BSc 1 ಕಲ್ಲು ಓದುತ್ತಾ ಇದ್ದಾಳೆ. ನೀನು ಇಲ್ದೆ ನಾವ್ ತಿನ್ನೋಕಾಗುತ್ತಾ ಬಾ ಅಮ್ಮು ಅಂತ ಅವಳಿಗೂ ಬಡಿಸಿದರು ಆ ಮನೆಯ ಸೊಸೆ ಅಜಯ್ ಹೆಂಡತಿ ಶಿಲ್ಪಾ ಶರ್ಮಾ. ನಾನು ಯಾಲಿಗೂ ಬೇಲ ಅಲ್ಲ ನಾನು ಎಲ್ಲ ಜೊತೆ ಟೂ 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 ಅಂತ ಬಂದಳು ಅಜಯ್. ಶಿಲ್ಪಾ ಮುದ್ದಿನ ಕಣ್ಮಣಿ 3 ವರ್ಷದ ಅದಿತಿ ಶರ್ಮಾ. ಅಯ್ಯೋ ನಿನ್ನ ಬಿಟ್ಟು ಊಟ ಮಾಡೋಕೆ ಆಗುತ್ತಾ ಮುದ್ದು ಅಂತ ಎತ್ತಿಕೊಂಡು ಮುದ್ದಾಡಿದ ಚಿರು ಮುದ್ದಾಗಿ ನಕ್ಕುಬಿಟ್ಟಿತು ಹುಡುಗಿ. ಅವಳನ್ನು ತೊಡೆ ಮೇಲೆ ಕೂರಿಸಿಕೊಂಡು ತಾನೇ ತಿನ್ನಿಸಿದ. ಎಲ್ಲರೂ ಖುಷಿಯಾಗಿ ತಿಂಡಿ ತಿಂದು ಅವರವರ ಕೆಲಸಕ್ಕೆ ತೆರಳಿದರು. ಎಲ್ಲ ಹೊರಟ ಮೇಲೆ ತನ್ನ ರೂಮಿಗೆ ಹೋಗಿ ತನ್ನ ನೆಚ್ಚಿನ ಬಟ್ಟೆ ಧರಿಸಿ ಕೆಳಗೆ ಇಳಿದು ಬರುತ್ತಿರುವ ತಮ್ಮ ಮಗನನ್ನು ಹೆಮ್ಮೆಯಿಂದ ನೋಡುತ್ತುಳಿದು ಬಿಟ್ಟರು ಅರುಂಧತಿ. ಅವರಿಗೆ ತಮ್ಮ ಪತಿಯನ್ನೇ ನೋಡಿದಂತೆ ಭಾಸವಾಯಿತು. ಎದೆ ಮೇಲೆ SP ಚಿರಾಗ್ ಶರ್ಮಾ ಎಂಬ ಹೆಸರಿರುವ ಖಾಕಿ ಬಟ್ಟೆಯಲ್ಲಿ ಶಿಸ್ತಿನ ಸಿಪಾಯಿಯಂತೆ ಅಳತೆ ಮಾಡಿ ಹೆಜ್ಜೆ ಇಡುತ್ತಿರುವರೆನೋ ಎಂಬಂಥ ಕರಾರುವಕ್ಕಾದ ಸಿಂಹ ನಡಿಗೆಯಲ್ಲಿ ಮೆಟ್ಟಿಲು ಇಳಿದು ಬರುತ್ತಿದ್ದವನು ದುಷ್ಟರ ಪಾಲಿಗೆ ಯಮನೇ ಆದರೂ ನ್ಯಾಯಕ್ಕೆ ತಲೆ ಬಾಗುವ ನಿಷ್ಠಾವಂತ ಪೊಲೀಸ್ ಅಧಿಕಾರಿ. ಮುಂದುವರೆಯುತ್ತದೆ. ನನ್ನ ಮೊದಲ ಪ್ರಯತ್ನ ಅಕ್ಷರ ದೋಷ ಕಂಡು ಬಂದಲ್ಲಿ ಕ್ಷಮಿಸಿ, ಓದಿ ಪ್ರೋತ್ಸಾಹಿಸಿ.